ಸೊ ಈಗ ಅದು ಬಿಟ್ಟರೆ ಬೇರೆ ಮೆಥಡ್ ಇದೆ ಸರ್ ಅಂದರೆ ತುಂಬ ಈಸಿ ಮೆಥಡ್ ಇದೆ. ಸೊ ಏನಿಲ್ಲ ನೋಡಿ, ಇಲ್ಲಿ ಪ್ರಿಫರ್ ದಿಸ್ ಮೆಥಡ್, ಬಟ್ ಇದು ಮಾಡೋದು ಓನ್ಲಿ ಶಾರ್ಟ್ಕಟ್ ಮೆಥಡ್ ಓನ್ಲಿ ಫಾರ್ ಸೆಕೆಂಡ್ ಆರ್ಡರ್. ಥರ್ಡ್ ಆರ್ಡರ್ ಬರಲ್ಲ ಇದು. ಎಕ್ಸ್ ವೈ ಇದ್ರೆ ಮಾತ್ರ ಅಪ್ಲೈ ಆಗೋದು, ಎಕ್ಸ್ ವೈ ಝಡ್ ಇದ್ರೆ ಅಪ್ಲೈ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ದಿಸ್ ಇಂಟು ದಿಸ್ ಏನು ಬರುತ್ತೆ? ಸೊ ಎಕ್ಸ್ ಇಸ್ ಇಕ್ವಲ್ ಟು 4 ಇಂಟು 6, ಇನ್ಕ್ಲೂಡಿಂಗ್ ಸೈನ್ಸ್ ತಗೊಬೇಕು, ಇನ್ಕ್ಲೂಡಿಂಗ್ ಸೈನ್ಸು. ಸೊ ದಿಸ್ ಇಂಟು ದಿಸ್ ಏನು ಬರುತ್ತೆ? ಸೊ ಫಸ್ಟ್ ಸ್ಟೆಪ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, 4 ಇಂಟು 6, ಓಕೆ, ಮೈನಸ್ ಈ ಕಡೆ ಇದೆಯಲ್ಲ ಇಲ್ಲಿಂದ ದಿಸ್ ಇಂಟು ದಿಸ್ ಅಂದರೆ ಈ ಸೆಕೆಂಡ್ ಇದು, ಕರೆಕ್ಟಾ? ಸೊ ಇಷ್ಟಿದೆ 7 ಇಂಟು -1, 7 ಇಂಟು -1, ಓಕೆ, 7 ಇಂಟು -1 ಡಿನಾಮಿನೇಟರ್ ಬೈ ಅಪಾನ್. ಸೊ ಇಲ್ಲಿದೆಯಲ್ಲ ಇಲ್ಲಿ ಇದು 4, ದಿಸ್ ಇಂಟು ದಿಸ್ ಇದು ಥರ್ಡ್ ಸ್ಟೆಪ್ಪು. ಸೊ 4 ಇಂಟು 7, ಪ್ಲಸ್ ಇದ್ರೆ ಪ್ಲಸ್ ತಗೊಬೇಕು, ಮೈನಸ್ ಇದ್ರೆ ಮೈನಸ್ ತಗೊಬೇಕು. ಸೊ ಮೈನಸ್ ದಿಸ್ ಇಂಟು ದಿಸ್, ಈ ಲಾಸ್ಟ್ ಇದು ಬಂದು 4th, ದಿಸ್ ಇಂಟು ದಿಸ್. ಸೊ ಇಲ್ಲಿ ಎಷ್ಟಿದೆ? 3 ಇಂಟು ಇಲ್ಲಿ ಎಷ್ಟಿದೆ? -1 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಸೊ 4 ಇಂಟು 6 24, minus 7 into -1, -7 whole divided by 4 into 7 28 minus of -3. So ಎಷ್ಟು ಬರುತ್ತೆ? x is equal to 24 minus into minus plus 7 28 minus into minus plus 3. So ಎಷ್ಟು ಬಂತು? 31 by 31. So cancel ಆದರೆ 1 ಬರುತ್ತೆ. So therefore x is equal to 1. ಬಂತಾ? ಈಸಿ ಇದೆಯಾ? ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಮಾಡೋ ಬದಲು ಈ ಮೆಥಡ್ ಈಸಿ ಇದೆಯಾ? ಎಕ್ಸ್ ಬಂತು, ವೈ ಬರಬೇಕಾದ್ರೆ ಏನು ಮಾಡಬೇಕು? ಟೇಕ್ ಇನ್ ಒನ್ ಈಕ್ವೇಶನ್, 3x ಪ್ಲಸ್ 4y ಇಸ್ ಇಕ್ವಲ್ ಟು 7. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, 3 ಇಂಟು 1 ಪ್ಲಸ್ 4y ಇಸ್ ಇಕ್ವಲ್ ಟು 7. ಸೊ 3 ಪ್ಲಸ್ 4y ಇಸ್ ಇಕ್ವಲ್ ಟು 7. ಸೊ 4y ಇಸ್ ಇಕ್ವಲ್ ಟು 7 ಮೈನಸ್ 3. ಸೊ 4y ಇಸ್ ಇಕ್ವಲ್ ಟು 4, y ಇಸ್ ಇಕ್ವಲ್ ಟು 4/4, y ಇಸ್ ಇಕ್ವಲ್ ಟು 1. ಇಷ್ಟೇ. ಸೊ ಅದೇ ಥರ ND ಅಕಾಡೆಮಿದು ಆನ್ಲೈನ್ ಕೋಚಿಂಗ್ ಇದೆ, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಿಲ್ ಯೋಚನೆ ಮಾಡೋದು ಬೇಡ, ಸೇರ್ಕೊಬೇಕಾ ಬೇಡ, ಡೈಲಮಾ ಬೇಡ, ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಜಾಯ್ನ್ ಆಗಿ. ಇಲ್ಲ ರೆಕಾರ್ಡೆಡ್ ಕ್ಲಾಸಿಗೆ ಬನ್ನಿ, 50% ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅದರನ್ನ ತೊಗೊಂಡು ಓದಿ. ಯಾಕೆ ಅಂತಂದರೆ ನಿಮಗೆ ಬುಕ್ಕಲ್ಲಿ ಓದ್ಕೊಂಡ್ಬಿಡ್ತೀನಿ ಸರ್, ಮಾಡಿಬಿಡ್ತೀನಿ ಅಂದರೆ ಅವೆಲ್ಲ ವರ್ಕೌಟ್ ಆಗಲ್ಲ ರೀ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬುಕ್ಕಲ್ಲಿ ಓದ್ಕೊಳ್ಳೋದು ಬುಕ್ಕಲ್ಲೇ ಅಷ್ಟು ಆಯ್ತಾ. ಈ ಕೋಚಿಂಗ್ ಬಂದಾಗ ನಿಮಗೆ ಸರ್ಟನ್ ಟಿಪ್ಸ್ ಇರುತ್ತೆ, ಫಾಲೋಅಪ್ಸ್ ಇರುತ್ತೆ, ಟೆಸ್ಟ್ಗಳಿರ್ತಾವೆ. ಮೇನ್ಲಿ ರೆಕಾರ್ಡ್ ಕ್ಲಾಸ್ ತೊಗೊಂಡು ಟೆಸ್ಟ್ ಬರುತ್ತೆ, ಇಲ್ಲ ಪರ್ಸನಲ್ ಗೈಡೆನ್ಸ್ ತೊಗೊಂಡ್ರು ಅಲ್ಲೂ ಟೆಸ್ಟ್ ಇಟ್ಟಿದ್ದೀನಿ ನೋಡಿ. ಅಲ್ಲೂ LMR PPT ಮತ್ತು ಮಾಕ್ ಟೆಸ್ಟ್ ಸೀರೀಸ್ ಇದೆ. ಅಟ್ಲೀಸ್ಟ್ ಅಲ್ಲಿ ಟೆಸ್ಟನ್ನು ತೊಗೊಳ್ಳಿ. ಶಾರ್ಟ್ಲಿ ಮಾಕ್ ಟೆಸ್ಟ್ ಸೀರೀಸ್ ಕೋರ್ಸ್ ಮತ್ತು LMR PPT ಲಾಂಚ್ ಮಾಡ್ತೀನಿ. ಇವಾಗ ಲಾಂಚ್ ಮಾಡಲ್ಲ, ಸ್ವಲ್ಪ ಎಂಡಿಂಗಲ್ಲಿ ಲಾಂಚ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಟಾಪಿಕ್ ವೈಸ್ ಬರುತ್ತೆ, ಬ್ರಾಂಚ್ ಈ ಸಬ್ಜೆಕ್ಟ್ ವೈಸ್ ಬರುತ್ತೆ, 100 ಮಾರ್ಕ್ಸ್ ಟೆಸ್ಟ್ ಎಲ್ಲ ಇಟ್ಟಿದ್ದೀನಿ. ಸೊ ಅದೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋದು. ಸೊ ಪರ್ಸನಲ್ ಗೈಡೆನ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ರೆಕಾರ್ಡ್ ಕ್ಲಾಸ್ ತಗೊಳ್ಳಿ, ಎಲ್ಲ ಅಪ್ಡೇಟ್ ಸಿಗುತ್ತೆ ನಿಮಗೆ. ತಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೋ. ಸೊ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ.